ಬೇರೆ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಉತ್ಸವ ನಗರದ ವಿವಿಧೆಡೆ ಮೆರವಣಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರ. ಹೌದು, ಸಾಲಿಗ್ರಾಮ ತಾಲೂಕಿನ ಬೇರಿಯ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಉತ್ಸವ ಜರುಗಿತು. ನಗರದ ವಿವಿಧೆಡೆ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ದೇವಿಯನ್ನು ಮೆರವಣಿಗೆ ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ದೇವಿಯ ದರ್ಶನಕ್ಕೆಂದು ಬಂದಿದ್ದ ಭಕ್ತರು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಪೂಜೆ ಮಾಡಿದರು. ದೇವಿಯ ಪ್ರಧಾನ ಅರ್ಚಕರಾದ ರಾಧಮ್ಮ ಅವರು ಬಂದಿರುವ ಭಕ್ತಾದಿಗಳ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ದೊರೆಯಲಿ ಎಂದು ಆಶೀರ್ವದಿಸಿದರು. ಬಂದಿರುವ ಭಕ್ತಾದಿಗಳಿಗೆ ಅನ್ನದಾನ, ಪ್ರಸಾದ ವ್ಯವಸ್ಥೆಯನ್ನು ಸಾಲಿಗ್ರಾಮದ ಮಾಜಿ ಅಧ್ಯಕ್ಷೆ ಮಂಗಳಮುಖಿ ದೇವಿಕಾ ಅವರು ಏರ್ಪಡಿಸಿದರು. ಹಲವು ಗಣ್ಯರಿಗೆ ಸನ್ಮಾನವೂ ನಡೆಯಿತು. ಉತ್ಸವ ಕುರಿತು ಮಾತನಾಡಿದ ಮಂಗಳಮುಖಿ ದೇವಿಕಾ ಅವರು, ನನಗೆ ಸಹಾಯ ನೀಡಿದ ಹಲವು ಗಣ್ಯರಲ್ಲಿ SP ಆನಂದನ್ ಅವರು ಪ್ರತಿ ವರ್ಷವೂ ಸಹಾಯ ನೀಡುತ್ತಾರೆ. ಅವರಿಗೆ ದೇವರ ಆಶೀರ್ವಾದ ಕರುಣಿಸಲಿ ಎಂದರು. ನಮಸ್ಕಾರ. ಇವತ್ತು ನಮ್ಮ ಸಾಲಿಗ್ರಾಮ ತಾಲೂಕಿನಲ್ಲಿ ಬೇರಿಯ ಇವತ್ತು ರಾಧಮ್ಮ ಅನ್ನೋರ್ದು ಯಲ್ಲಮ್ಮನ ದೇವಸ್ಥಾನದಲ್ಲಿ ಅನ್ನದಾನ ಇದೆ. ಇವತ್ತು ದೇವ್ರ ಉತ್ಸವ ಇದೆ. ತುಂಬ ವರ್ಷದಿಂದ ವರ್ಷನ ದೇವ್ರ ಉತ್ಸವ ಮಾಡ್ಕೊಂಡು ಬರ್ತಾರೆ. ಇದರಲ್ಲಿ ಭಕ್ತಾದಿಗಳು ಎಷ್ಟು ಜನ ಬಂದಿದ್ದೀರಿ ಅವರಿಗೆಲ್ಲ ಯಲ್ಲಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಯಲ್ಲಮ್ಮ ತಾಯಿಗೆ ಎಷ್ಟು ಜನಕ್ಕೆ ಕಂಡು ಬಿಟ್ಟಿದ್ದಾಳೆ ಅಷ್ಟು ಭಕ್ತಾದಿಗಳು ಅವ್ರ ಕೈಲಿ ಆದಷ್ಟು ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅವ್ರ ಹೆಸರಿಗೆ ಹೇಳೋಕ್ಕಿಂತ ಹೆಚ್ಚಾಗಿ ಅವ್ರು ಕೊಟ್ಟಿದ್ರು ತುಂಬ ನಮಗೆ ಖುಷಿ. ಅವ್ರ ಮನೆಯಲ್ಲಿ ಸಂತೋಷದಲ್ಲಿ, ಅವ್ರ ಮಕ್ಕಳ ಮನೆಯಲ್ಲಿ, ಅವ್ರ ವ್ಯವಹಾರದಲ್ಲಿ, ಅವ್ರ ಸಂತಾನದಲ್ಲಿ ಆ ಯಲ್ಲಮ್ಮ ತಾಯಿ ಯಾವಾಗ್ಲೂ ಆ ಭಂಡಾರ ಏನು ಕರ್ಪೂರ ನಾವು ಅನ್ನ ಉಂಟು ಅದು ಏನು ಬರಲ್ಲ, ಭಂಡಾರ ಇದೆಯಲ್ಲ ಆ ಯಲ್ಲಮ್ಮ ತಾಯಿಗೆ ಅದೇ ಹೆಚ್ಚು. ಆ ಭಂಡಾರ ಹೆಂಗೆ ಯಲ್ಲಮ್ಮ ತಾಯಿನಲ್ಲಿ ಭಂಡಾರ ಬರೀತದೆ ಅದೇ ರೀತಿ ಅವ್ರ ಮನೆಗಳು ಸುದ ಭಂಡಾರ ಬರೀಲಿ ತುಂಬಲಿ ಅಂತ ಹಾರೈಸ್ತೀವಿ. ನಾವು ಒಂದು ಅನ್ನದ ವ್ಯವಸ್ಥೆ ಮಾಡಿರ್ಬೋದು ಅಂದ್ರೂ ಸುದಾ ನಾನು ಕೊಟ್ಟಂಥ ಕೊಡುಗೆ ಅಲ್ಲ, ನಮಗೆ ಕೊಟ್ಟಿದ್ದಾರಲ್ಲ ಕೊಡುಗೆ, ನಮ್ಗೆ ಯಾರ್ಯಾರು ಕೊಟ್ಟಿದ್ದಾರಲ್ಲ ಅವ್ರ ಕೊಡುಗೆ. ನಮಗೆ ಒಂದು ಕಾಣಿಕೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಏನೇನು ಕೊಟ್ಟಿದ್ದಾರೆ ನಮ್ಮ ಭಕ್ತಾದಿಗಳು ಯಲ್ಲಮ್ಮ ತಾಯಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ವ್ಯವಹಾರಿಗೆ, ಅವ್ರ ಮಕ್ಕಳುಗಳಿಗೆ ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ. ಮತ್ತು ಇನ್ನೊಂದು ನಮ್ಮ ಸೇಟುಗಳು ತುಂಬ ಜನ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ ಯಲ್ಲಮ್ಮ ತಾಯಿಗೆ, ಅವ್ರಿಗೂ ಸುದ ಒಳ್ಳೆಯದಾಗಲಿ. ನಮ್ಮ SP ಆನಂದಣ್ಣ ಅವರು ವರ್ಷ ಅವರು ಯಾವುದೇ